ನಮಸ್ಕಾರ ವೀಕ್ಷಕರೇ. ಸಂಸತ್ ಚಲೋ ಅನ್ನೋ ಹೆಸರಿನ ರಂಪಾಟ ಮುಗಿದು ಒಂದು ದಿನ ಕಳೆಯೋದರ ಒಳಗೆ ಎಲ್ಲಾ ಅಸಲಿ ಕಥೆಗಳು ಹೊರಬರ್ತಾ ಇವೆ. ವಿದ್ಯಾರ್ಥಿಗಳು ಅನ್ನೋ ಹೆಸರಲ್ಲಿ ಬಂದು ಕಲ್ಲೆಸೆದು ದಾಂಧಲೆ ನಡೆಸಿದವರ ವಿರುದ್ಧ ಕೇಸ್ ದಾಖಲಿಸೋ ಪ್ರಕ್ರಿಯೆ ಶುರುವಾಗಿದೆ. ಸುಮ್ನೆ ಕೇಸ್ ದಾಖಲಿಸ್ತಾ ಇಲ್ಲ, ದಾಂಧಲೆ ನಡೆಸ್ತಾ ಇರೋ 250ಕ್ಕೂ ಅಧಿಕ ವಿಡಿಯೋಗಳು ದೆಹಲಿ ಪೊಲೀಸರಿಗೆ ಸಿಕ್ಕಿದ್ದು ಅದರ ಆಧಾರದ ಮೇಲೆ ದುಷ್ಕರ್ಮಿಗಳನ್ನ ಪತ್ತೆ ಮಾಡಿ ಕೇಸ್ ದಾಖಲಿಸಲಾಗ್ತಾ ಇದೆ. ನ್ಯಾಯ ಬೇಕು ಅಂತ ಬಂದ ಶಾಂತಿ ಪ್ರಿಯರು ಮಾಡಿದ ಹಲ್ಲೆಯಲ್ಲಿ ಸುಮಾರು 118 ಪೊಲೀಸರು ಅಧಿಕಾರಿಗಳಿಗೆ ಹಲ್ಲೆಯಾಗಿದೆ. ಇದನ್ನ ಕೂಡ ಗಂಭೀರವಾಗಿ ಪರಿಗಣಿಸಲಾಗಿದೆ. ಅಲ್ಲಿಗೆ ಈಗಿಂದ ಅಸಲಿ ಆಟ ಶುರು ಅನ್ನೋ ರೀತಿ ವ್ಯಾಖ್ಯಾನಿಸಲಾಗ್ತಾ ಇದೆ. ಆದ್ರಿಂದ ಇದೆಲ್ಲ ಹಂಗಾಮದಿಂದ ಗಳಿಸಿದ್ಯಾರು, ಕಳೆದುಕೊಂಡಿದ್ಯಾರು, ಬಕ್ರ ಆಗಿದ್ಯಾರು, ಜನರಿಗೆ ಸಿಕ್ಕ ಸಂದೇಶ ಏನು, ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ವಿಮರ್ಶೆಗೆ ಒಳಗಾಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸ್ವಾತಂತ್ರ್ಯ ಬಂದು 78 ವರ್ಷಗಳು ಕಳೆದಿವೆ. ಈ ಸುದೀರ್ಘ ಅವಧಿಯಲ್ಲಿ ಭಾರತದ ರಾಜಕೀಯ ಅಂದ್ರೆ ಏನು, ಯಾರ್ಯಾರಿಗೆ ಅಧಿಕಾರ ದಾಹ ಇದೆ, ಅಧಿಕಾರ ದಾಹದ ಹಿಂದಿರೋ ಉದ್ದೇಶ ಏನು, ದೇಶವನ್ನ ಸರಿ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಅಧಿಕಾರವನ್ನ ಬಯಸ್ತಾ ಇದ್ದಾರಾ ಅಥವಾ ನಾವು ದರ್ಬಾರ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಅಧಿಕಾರವನ್ನ ಬಯಸ್ತಾ ಇದ್ದಾರಾ, ಈ ರೀತಿ 5 ನಿಮಿಷ ಕೂತು ಯೋಚಿಸಿ ಅಧ್ಯಯನ ಮಾಡಿದ್ರು ಅರ್ಥವಾಗೋ ಸಾಕಷ್ಟು ವಿಚಾರಗಳು ದಿನ ಬೆಳಗಾದ್ರೆ ಕಣ್ಮುಂದೆ ನಡೀತಾ ಇರುತ್ತೆ. ನೀಟ್ ಪರೀಕ್ಷೆ ಹೆಸರಲ್ಲಿ ನಡೆದ ಹೋರಾಟ ಮೊದಲ ದಿನದಿಂದ ನಿನ್ನೆಯ ಗಲಭೆ ತನಕ ಒಂದೇ ವಿಷಯವನ್ನ ಹೊಂದಿತ್ತು ಅಂದ್ರೆ ಬಹುಶಃ ಸಾರ್ವಜನಿಕರು ಕೂಡ ಬೆಂಬಲ ಕೊಡ್ತಾ ಇದ್ರೇನು. ಆದ್ರೆ ನೀಟ್ ಬಿಟ್ಟು ಈ ಹೋರಾಟ ಎಲ್ಲೆಲ್ಲೋ ಹೋಗ್ತಾ ಇದೆ ಅಂದಾಗ್ಲೇ ಜನರು ಅಲ್ಲಿರೋ ದುಷ್ಕರ್ಮಿಗಳನ್ನ ಚೆನ್ನಾಗಿ ಬಡೀರಿ ಅಂತ ಹೇಳ್ತಾ ಇದ್ರು. ಈಗ ಅದು ನಡೆದಿದೆ. ಸುಮಾರು ಜನರು ಅಯ್ಯಯ್ಯೋ ಅಮ್ಮಮ್ಮ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಆದ್ರೆ ದೆಹಲಿ ಪೊಲೀಸ್ ಟೀಮ್ ಗಲಭೆ ಎಬ್ಬಿಸಿದವರ ಬೇಟೆ ಶುರು ಮಾಡ್ತಾ ಇದ್ದಾರೆ. ಸಾಧಾರಣವಾಗಿ ಒಂದು ಕಡೆ ಬೆಂಕಿ ಉರಿತಾ ಇದೆ ಅಂದ್ರೆ ಅದಕ್ಕೆ ಕೈ ಹಾಕಿದ್ರೆ ಸುಡುತ್ತೆ ಅನ್ನೋದು ಕಾಮನ್ ಸೆನ್ಸ್. ಅದನ್ನ ಬಿಟ್ಟು ಬೆಂಕಿಗೆ ಕೈ ಹಾಕಿದ್ರೆ ಸುಡುತ್ತೆ ಅನ್ನೋದೆಲ್ಲ ಮೂಢನಂಬಿಕೆ. ನಮ್ಮ ದೇಶದ ಹಿರಿಯರೆಲ್ಲರೂ ಮುಟ್ಟಾಳರು. ಕಾಲ ಬದಲಾಗ್ತಾ ಇದ್ದ ಹಾಗೆ ನಾವು ಪ್ರಗತಿ ಆಗಬೇಕು. ಜನರು ಇನ್ನು ಹಳೇದನ್ನೇ ನಂಬ್ಕೊಂಡಿದ್ದಾರೆ. ಹಿಂದೂ ಧರ್ಮ ಸರಿಯಿಲ್ಲ, ವಿಜ್ಞಾನ ಬೆಳಿಬೇಕು ಅಂತ ಅತಿ ಬುದ್ಧಿವಂತಿಕೆಯಿಂದ ಬೆಂಕಿಗೆ ಕೈ ಇಟ್ರೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಸಂಸತ್ ಚಲೋ ಅನೌನ್ಸ್ ಮಾಡಿದಾಗ್ಲೇ ದೆಹಲಿ ಪೊಲೀಸರು ಅದಕ್ಕೆ ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಗಲಭೆ ನಡೆಸೋದಕ್ಕೆ ಬಿಡಲ್ಲ ಅನ್ನೋದನ್ನ ಹೇಳಿದ್ರು. ಅದನ್ನು ಮೀರಿ ಗಲಭೆ ಎಬ್ಬಿಸೋದಕ್ಕೆ ಬಂದ್ರೆ ಏನಾಗುತ್ತೆ ಅನ್ನೋದು ಕಾಮನ್ ಸೆನ್ಸ್. ಆದ್ರೆ ಯಾರೋ ಪ್ರಚೋದನೆ ಕೊಟ್ರು ಅಂತ ಬೀದಿಗಿಳಿದು ರಂಪ ಮಾಡಿದವರಿಗೆ ಈಗ ಕಂಟಕ ಶುರುವಾಗಿದೆ. ಗಲಭೆ ಬೆನ್ನಲ್ಲೇ ಎಲ್ಲಾ ಸಿಸಿಟಿವಿ ಹಾಗೂ ಇತರೆ ದೃಶ್ಯಗಳನ್ನ ಪೊಲೀಸರು ಮಾನಿಟರ್ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿದ್ಯಾರ್ಥಿಗಳು ಅಂತ ಹೇಳ್ಕೊಂಡು ಬಂದವರು ಪೊಲೀಸರನ್ನ ಟಾರ್ಗೆಟ್ ಮಾಡಿ ಹಲ್ಲೆ ಮಾಡ್ತಾ ಇರೋದು, ವಾಹನಗಳನ್ನ ಪಲ್ಟಿ ಮಾಡ್ತಾ ಇರೋದು, ಸಿಕ್ಕವರ ಮೇಲೆ ಕಲ್ಲೆಸಿತಾ ಇರೋದು, ಗುಂಪುಗೂಡಿ ಹಲ್ಲೆ ನಡೆಸ್ತಾ ಇರೋದು ಎಲ್ಲವೂ ಕೂಡ ಸಿಕ್ಕಿದೆ. ಸಾಕಷ್ಟು ದುಷ್ಕರ್ಮಿಗಳ ಫೇಸ್ ಕೂಡ ರಿವೀಲ್ ಆಗಿದೆ. ಸುಮಾರು 250ಕ್ಕೂ ಹೆಚ್ಚು ವಿಡಿಯೋ ಸಾಕ್ಷಿಗಳು ಪೊಲೀಸರಿಗೆ ಲಭ್ಯವಾಗಿದೆ. ಇದರ ಆಧಾರದ ಮೇಲೆ ದುಷ್ಕರ್ಮಿಗಳನ್ನ ಹಿಡಿಯೋ ಕೆಲಸ ದೆಹಲಿ ಪೊಲೀಸರ ಕಡೆಯಿಂದ ಆಗ್ತಾ ಇದೆ. ಈಗಾಗಲೇ ಸುಮಾರು 70 ಜನರನ್ನ ಪೊಲೀಸರು ವಶಪಡಿಸಿಕೊಂಡಿದ್ದು ಈ ಲೆಕ್ಕ 200 ದಾಟುವ ನಿರೀಕ್ಷೆ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿ ಗಲಭೆ ಎಬ್ಬಿಸೋ ಉದ್ದೇಶ ಅನ್ನೋದು ಸಣ್ಣ ಪುಟ್ಟ ವಿಚಾರ ಅಲ್ವೇ ಅಲ್ಲ ಅನ್ನೋದು ಸಾಮಾನ್ಯ ಜ್ಞಾನ ಇರುವವರಿಗೆ ಅರ್ಥವಾಗೋ ವಿಷಯ. ಆ ಸಾಮಾನ್ಯ ಜ್ಞಾನದ ಕೊರತೆ ಇರುವವರನ್ನ ಈಗ ಹಿಡಿಯೋ ಕೆಲಸ ಆಗ್ತಾ ಇದೆ. ಅಂದಹಾಗೆ ಈ ಶಾಂತಿಯುತ ಪ್ರೊಟೆಸ್ಟ್ ಮಾಡೋದಕ್ಕೆ ಬಂದವರು ಕೇವಲ ವಾಹನಗಳನ್ನ ಉರುಳಿಸಿಲ್ಲ. ಇವರ ದಾಂಧಲೆಯಿಂದ ಸುಮಾರು 118 ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿವೆ ಅನ್ನೋ ಮಾಹಿತಿ ರಿವೀಲ್ ಆಗಿದೆ. ಅದರಲ್ಲಿ ಸೀನಿಯರ್ ಆಫೀಸರ್ಗಳು ಕೂಡ ಇದ್ದಾರೆ. ಮೆಗ್ ಅಪ್ಡೇಟ್ಸ್ ಅನ್ನೋ ಮಾಧ್ಯಮ ಸಂಸ್ಥೆ ಬಿಚ್ಚಿಟ್ಟಿರೋ ಮಾಹಿತಿಗಳ ಪ್ರಕಾರ ಸ್ಪೆಷಲ್ ಕಮಿಷನರ್, ಜಾಯಿಂಟ್ ಕಮಿಷನರ್, ಅಡಿಷನಲ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್, ಅಡಿಷನಲ್ ಡಿಸಿಪಿ ಹಾಗೂ ಎಸಿಪಿ ಮತ್ತು ಸಾಕಷ್ಟು ಮಹಿಳಾ ಸಿಬ್ಬಂದಿಗೆ ಗಾಯಗಳಾಗಿವೆ. ಅದರಿಂದ ಯಾವುದೇ ಕಾರಣಕ್ಕೂ ದುಷ್ಕರ್ಮಿಗಳನ್ನ ಸುಮ್ಮನೆ ಬಿಡೋ ಚಾನ್ಸೇ ಇಲ್ಲ. ಸರ್ಕಾರಿ ಅಧಿಕಾರಿಗಳು ಹಾಗೂ ಪಬ್ಲಿಕ್ ಸರ್ವೆಂಟ್ಸ್ ಮೇಲೆ ಹಲ್ಲೆ ನಡೆಸಿದ್ರೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಯಾವ ರೀತಿ ಶಿಕ್ಷೆ ನೀಡ್ತಾರೋ ಅದನ್ನೇ ನೀಡೋದಕ್ಕೆ ಮುಂದಾಗಿದ್ದಾರೆ. ಗಲಭೆ ಮುಗಿತಾ ಇದ್ದ ಹಾಗೆ ಭಾರತ ವಿರೋಧಿ ಎಕೋಸಿಸ್ಟಮ್ ನಲ್ಲಿ ಬರೋ ಗಣ್ಯರೆಲ್ಲ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಪೊಲೀಸರು ಹೊಡಿತಾ ಇರೋ ಚಿತ್ರಗಳನ್ನ ಮಾತ್ರ ಪೋಸ್ಟ್ ಮಾಡಿ ಅಯ್ಯಯ್ಯೋ ಇವರೆಲ್ಲ ಎಂತ ಕ್ರೂರಿಗಳು, ತಮ್ಮ ಮನೆ ಮಕ್ಕಳನ್ನು ಹೀಗೆ ಟ್ರೀಟ್ ಮಾಡ್ತಾರಾ, ಪಾಪ ಅಮಾಯಕರ ಮೇಲೆ ಹಲ್ಲೆ ಅನ್ನೋದನ್ನ ಹೇಳಿ ಪೋಸ್ಟ್ ಹಾಕ್ತಾ ಇದ್ದಾರೆ. ಆದ್ರೆ ಈ ರೀತಿ ಪೋಸ್ಟ್ ನೋಡಿದ ತಕ್ಷಣ ಅದನ್ನೇ ನಂಬುವವರ ಸಂಖ್ಯೆ ಈಗ ಕಮ್ಮಿ ಆಗಿದೆ. ನಂಬುವವರು ಇಲ್ಲ ಅಂತೇನು ಇಲ್ಲ, ಸಿಕ್ಕಾಪಟ್ಟೆ ಜನರಿದ್ದಾರೆ. ಆದ್ರೆ ಸಾಮಾನ್ಯ ಜ್ಞಾನ ಇರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಇದೆಲ್ಲ ಆಟಗಳು ನಡೆಯೋದಿಲ್ಲ. ಅದು ಅಲ್ಲದೆ ಗಲಭೆ ನಡೆಸ್ತಾ ಇರೋ ದೃಶ್ಯಗಳೇ ಪೊಲೀಸರ ಕೈಗೆ ಸಿಕ್ಕಿರುವಾಗ ಎಕೋಸಿಸ್ಟಮ್ ಆಟಗಳೆಲ್ಲ ಇಲ್ಲಿ ನಡೆಯೋದಿಲ್ಲ ಅಂತ ಜನರೇ ಹೇಳ್ತಾ ಇದ್ದಾರೆ. ನಿಜವಾಗಿಯೂ ನ್ಯಾಯ ಬೇಕು ಅನ್ನೋ ಕಾರಣಕ್ಕೆ ಈ ಹೋರಾಟ ನಡೆದಿದ್ರೆ ಸರಿಯಾದ ಡೈರೆಕ್ಷನ್ ನಲ್ಲಿ ನಡೀತಾ ಇತ್ತು. ಇಂಥ ಅನಾಹುತಗಳು ಆಗದಂತೆ ಮೊದಲೇ ಎಚ್ಚರಿಕೆಯನ್ನ ವಹಿಸ್ತಾ ಇದ್ರು. ಆದ್ರೆ ಈಗ ಇದೆಲ್ಲವೂ ಕೂಡ ಹೋರಾಟ ಪ್ರಾಯೋಜಿತ ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇದೆ.
ಇವತ್ತು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ, ಸರ್ವಾಧಿಕಾರ, ಇನ್ನೊಂದು ಮತ್ತೊಂದು ಅಂತ ಆರೋಪ ಮಾಡ್ತಾ ಇರುವವರಿಗೆ ಭಾರತೀಯರು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಕೋರ್ಟ್ ನೆನಪಿಸಿಕೊಳ್ಳುವ ನೀವು ಧರ್ಮೇಂದ್ರ ಪ್ರಧಾನ್ ವಿಚಾರದಲ್ಲಿ ಯಾಕೆ ಕೋರ್ಟ್ ಮೊರೆ ಹೋಗ್ಲಿಲ್ಲ ಅನ್ನೋದು. ಒಬ್ಬ ಉಗ್ರಗಾಮಿಗೆ ಗಲ್ಲು ಶಿಕ್ಷೆ ತಪ್ಪಿಸೋದಕ್ಕೆ ಕೋರ್ಟ್ನಲ್ಲಿ ಮೇಲಿಂದ ಮೇಲೆ ಅರ್ಜಿ ಸಲ್ಲಿಸಿದ ಜೀವಿಗಳಿಗೂ ಜಾಗ ಕೊಟ್ಟ ದೇಶ ನಮ್ಮದು. ಅಂತದ್ರಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದಕ್ಕೆ ಧರ್ಮೇಂದ್ರ ಪ್ರಧಾನ್ ಕಾರಣ ಅನ್ನೋ ಹಾಗಿದ್ದಿದ್ರೆ ಅದನ್ನ ಕಾನೂನಾತ್ಮಕವಾಗಿ ಚಾಲೆಂಜ್ ಮಾಡೋ ಆಪ್ಷನ್ ಇಲ್ವಾ ಅನ್ನೋದು ಜನರ ಪ್ರಶ್ನೆ. ಇದೇ ಹೊತ್ತಲ್ಲಿ ಇನ್ನು ಕೆಲವರು ಹೇಳ್ತಾ ಇರೋದು, ಕೋರ್ಟ್ಗೆ ಹೋದ್ರೆ ಅವರು ಸಾಕ್ಷಿ ಕೇಳ್ತಾರೆ, ಸಾಕ್ಷಿ ಇಲ್ಲ ಅಂದ್ರೆ ಹಿನ್ನಡೆ ಆಗುತ್ತೆ. ಆದ್ರೆ ಇಂಥ ರಂಪಾಟ ಮಾಡೋದಕ್ಕೆ ಯಾವ ಸಾಕ್ಷಿ ಆಧಾರ ಬೇಕಾಗಿಲ್ಲ. ಭಾವನಾತ್ಮಕವಾಗಿ ನಮ್ಮ ಹಕ್ಕು, ನಮ್ಮ ಹಕ್ಕಿಗೆ ಧಕ್ಕೆ ಅಂದ್ರೆ ಖಾಲಿ ಕೂತವರೆಲ್ಲ ಹೌದೌದು ಅನ್ನೋ ಜನರು ನಮ್ಮಲ್ಲಿ ಇದ್ದಾರೆ ಅನ್ನೋ ಧೈರ್ಯದ ಮೇಲೆ ಈ ರೀತಿ ಮಾಡಿದ್ರಾ ಅನ್ನೋ ರೀತಿಯ ಚರ್ಚೆಗಳು ನಡೀತಾ ಇವೆ. ಇನ್ನು ಇದೆಲ್ಲದ್ರಿಂದ ಯಾರು ಏನ್ ಗಳಿಸಿದ್ರು, ಯಾರು ಏನ್ ಕಳ್ಕೊಂಡ್ರು ಅನ್ನೋ ಪ್ರಶ್ನೆ ಹುಟ್ಟಿದೆ. ಇದನ್ನ ತಿಳಿಸೋ ಮೊದಲು ಸ್ಪಾನ್ಸರ್ಡ್ ಹೋರಾಟಗಳು ಹೇಗಿರುತ್ತೆ ಅನ್ನೋದನ್ನ ಚಿಕ್ಕದಾಗಿ ಹೇಳ್ತೀವಿ. ಮೊದಲ ಹಂತದಲ್ಲಿ ಆಯ್ದ ಕೆಲವರನ್ನ ಮುಂದೆ ಬಿಡ್ತಾರೆ. ನಂತರದಲ್ಲಿ ಇದನ್ನ ದೊಡ್ಡ ಕ್ಯಾಂಪೇನ್ ಮಾಡೋ ಸಲುವಾಗಿ ವಿವಿಧ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್, ಖಾಲಿ ಇರೋ ಸೆಲೆಬ್ರಿಟಿಗಳು ಇವರನ್ನೆಲ್ಲ ಮುಂದೆ ತರ್ತಾರೆ. ಸೀರಿಯಲ್, ಸಿನಿಮಾಗಳಲ್ಲಿ ಬರೋ ಭಾವನಾತ್ಮಕ ಸನ್ನಿವೇಶಗಳಿಗಿಂತಲೂ ಹೆಚ್ಚಿನ ಇಂಪ್ಯಾಕ್ಟ್ ಮಾಡೋ ತರಹದ ಬರಹಗಳು, ಕವಿತೆಗಳು, ಫೋಟೋ ಸ್ಟೋರಿಗಳು, ಹೇಳಿಕೆಗಳು ಎಲ್ಲವನ್ನೂ ಸತತವಾಗಿ ನೀಡ್ತಾ ಬರ್ತಾರೆ. ಹೋರಾಟಕ್ಕೆ ಜನರನ್ನ ಸೇರಿಸ್ತಾರೆ, ಪ್ರಚೋದಿಸಿ ಪೊಲೀಸ್ ಆಕ್ಷನ್ಗೆ ದಾರಿ ಮಾಡಿಕೊಡ್ತಾರೆ. ಲಾಠಿ ಚಾರ್ಜ್ ಆಗ್ತಾ ಇದ್ದ ಹಾಗೆ ಏಕಕಾಲಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಸಾಹಿತಿಗಳು ಸ್ವಲ್ಪ ಹೆಸರು ಮಾಡಿರೋ ಹೆಣ್ಣು ಮಕ್ಕಳನ್ನ ಮುಂದೆ ಬಿಟ್ಟು ಅವರ ಹತ್ತಿರ ಕಣ್ಣೀರು ಹಾಕಿಸಿ ಸರ್ಕಾರ ಹೀಗೆ ಮಾಡಿದ್ದು ಸರಿನಾ ಅಂತ ಕೇಳಿಸ್ತಾರೆ ಅನ್ನೋದು ರಾಜಕೀಯ ತಜ್ಞರು ಹಾಗೂ ದೇಶ ಪ್ರೇಮಿಗಳ ವಾದ. ಈ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಯಾರು ಕೂಡ ಬಿಟ್ಟಿ ಕೆಲಸ ಮಾಡೋದಿಲ್ಲ. ಯಾರಿಗೆ ಯಾವ ರೀತಿ ಸಂಭಾವನೆ ಸಿಗಬೇಕೋ ಅದೆಲ್ಲವೂ ಕೂಡ ಸಿಕ್ಕಿದೆ ಅನ್ನೋ ಟಾಕ್ ಕೂಡ ಇದೆ. ಆದ್ರೆ ಅನುಭವಿಸಿದ್ದು ಯಾರು? ಜೀಪ್ ಪಲ್ಟಿ ಮಾಡಿ, ಪೊಲೀಸರ ಮೇಲೆ ಹಲ್ಲೆ ಮಾಡಿ, ಲಾಠಿ ಏಟು ತಿಂದು ಈಗ ಸಾಕ್ಷಿ ಆಧಾರ ಸಿಕ್ಕಿದ್ರೆ ಕೇಸ್ ಕೂಡ ದಾಖಲಾಗ್ತಾ ಇದೆ. ಇವರ ಕತೆ ಏನು? ಹೋರಾಟದ ಮುಂದಿನ ಸಾಲಲ್ಲಿ ನಿಂತವರಿಗೆ, ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಣೀರಿಟ್ಟವರಿಗೆ, ಜನರಿಂದ ಉಗಿಸಿಕೊಂಡ್ರು ಮತ್ತೆ ಮತ್ತೆ ದಿಕ್ಕು ತಪ್ಪಿಸೋ ಹೇಳಿಕೆ ನೀಡೋ ಜಂತುಗಳಿಗೆ, ಅಷ್ಟೇ ಯಾಕೆ ಹೋರಾಟಕ್ಕೆ ಕರೆ ಕೊಟ್ಟ ಹಾಗೂ ಉಪವಾಸ ಕೂತಿದ್ದೀನಿ ಅಂತ ಹೇಳಿದವರೆಲ್ರಿಗೂ ಬ್ಯಾಕಪ್ ಇದೆ. ಆದ್ರೆ ಗಲಭೆಯಲ್ಲಿ ಭಾಗಿಯಾದವರ ಕತೆ ಏನು? ಅಫ್ಕೋರ್ಸ್ ಇವರ್ಯಾರು ರ್ಯಾಂಕ್ ಸ್ಟೂಡೆಂಟ್ಸ್ ಅಲ್ಲ, ನೀಟ್ ಎಕ್ಸಾಮ್ಗಾಗಿ ಓದಿದವರಲ್ಲ, ಎಜುಕೇಶನ್ ಬಗ್ಗೆ ಸೀರಿಯಸ್ ಆಗಿ ತೆಗೆದುಕೊಂಡವರಲ್ಲ ಅನ್ನೋದು ನಿಜವೇ ಇರ್ಬೋದು. ಆದ್ರೆ ಇವರಿಗೂ ಒಂದು ಜೀವನ ಅನ್ನೋದು ಇರುತ್ತಲ್ವಾ? ಇವರಿಂದ ಲಾಭ ಪಡೆದುಕೊಂಡವರಿಗೆ ಇವರು ಒಂದು ಆಯುಧ. ಹಾಗಂತ ಇವರನ್ನ ಬಿಟ್ಟು ಕಳಿಸಿದ್ರೆ ಮತ್ತೆ ಮತ್ತೆ ಇಂಥದೇ ಕೃತ್ಯಗಳಲ್ಲಿ ಭಾಗಿಯಾಗಿ ದೇಶಕ್ಕೆ ಕಂಟಕ ಆಗೋ ಸಾಧ್ಯತೆ ಇದೆ. ಮಾಡಿದ ತಪ್ಪಿಗೆ ಏನನ್ನ ಅನುಭವಿಸಬೇಕು ಅದನ್ನ ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಇವರಿಗೆ ಶಿಕ್ಷೆ ನೀಡಿದ್ರೆ ಫಂಡ್ ಜೀವಿಗಳು ತಮ್ಮ ಮುಂದಿನ ಭಾಷಣದಲ್ಲಿ ಹೋರಾಟ ಮಾಡಿದವರಿಗೆ ಶಿಕ್ಷೆ ಆಯ್ತು ಅನ್ನೋದನ್ನ ಹೇಳ್ಕೊಂಡು ಓಡಾಡ್ತಾರೆ. ಆದ್ರೆ ಅವರನ್ನ ಬಿಡಿಸೋ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಆದ್ರಿಂದ ಇಂಥ ಹೋರಾಟಗಳಿಂದ ಪೋಷಕರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯಗಳಿವೆ. ಗಲಭೆ ಎಬ್ಬಿಸಿದವರಲ್ಲಿ ಎಲ್ಲರೂ ಖಂಡಿತ ಅಮಾಯಕರಲ್ಲ. ಕೆಲವರು ಹವ್ಯಾಸಿ ಕಲಾವಿದರು ಇರ್ಬೋದು. ಆದ್ರೆ ಅವರ ಮಧ್ಯೆ ಪ್ರಚೋದನೆಗೆ ಒಳಗಾಗಿ ದಾರಿ ತಪ್ಪಿದ ಒಬ್ರೋ ಇಬ್ರೋ ಇರ್ತಾರೆ. ಅದರಿಂದ ಜನರು ವಾಸ್ತವವನ್ನ ಅರ್ಥ ಮಾಡಿಕೊಳ್ಬೇಕಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.